ಈಗ ಏನೇ ಮಾಡೋದು? ನಿನ್ನ ಗಂಡನ ಪೊಲೀಸ್ ಸ್ಟೇಷನ್ಗೆ ಹಾಕ್ಸನೋ ಬ್ಯಾಡವೋ? ಹಾಕ್ಸೇ ಹಾಕಿಸ್ಬೇಕಮ್ಮ. ನನ್ನ ಗಂಡನ ಪೊಲೀಸ್ ಸ್ಟೇಷನ್ಗೆ ಹಾಕ್ಸೇ ಹಾಕಿಸ್ಬೇಕು. ಹಾಕಿಸ್ತಿದ್ದಂಗೆ ಇರಕ್ಕಾಯ್ತದ? ಅಲ್ಲ ಕಣಮ್ಮ, ಒಡವೆ ಮೋಸ ಮಾಡವನಿ. ಆಮೇಕಿಂದ ಕರ್ಕೊಂಡೋಯ್ತೀನಿ, ಅಲ್ಲಿ ಕರ್ಕೊಂಡೋಯ್ತೀನಿ, ಇಲ್ಲಿ ಕರ್ಕೊಂಡೋಯ್ತೀನಿ, ಪಾರಿನೂ ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋಗಿದ್ದಂಗೆ ಎಲ್ಲನೂ ಹೈದ್ರಾಬಾದು ಕರ್ಕೊಂಡೋಗಿ ಹಾಳು ಮಾಡವನಿ. 2 ಲಕ್ಷ ರೂಪಾಯಿ ದುಡ್ಡು ಕಿತ್ತವನಿ, ಇಷ್ಟು ಮೋಸ ಮಾಡವನಿ. ಆದ್ರೂ ಇನ್ನೂ ಯೋಚನೆ ಮಾಡ್ತಿದ್ಯಲ್ಲಮ್ಮ, ಕೊಡಬೇಕಾ ಕೊಡಬಾರ್ದಾ ಹಂಗೆ ಹಿಂಗೆ ಅಂತ. ಅಮ್ಮ, ನನ್ನ ಮಗನಂತೂ ಸುಮ್ಮನೆ ಬಿಡೋದಂತೂ ಬೇಡ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೋಡು. ಬಿದ್ದಿರಲಿ ಪೊಲೀಸ್ ಸ್ಟೇಷನ್ನಾಗಿ. ಅಲ್ಲಮ್ಮ, ಅವನೊಂದು ಕ್ಷಮೆ ಕೇಳಲಿಲ್ವಲ್ಲಮ್ಮ ನನ್ನ ತಾಗೆ. ಇರಲಿ ಬಿಡು, ಹಿಂಗೆ ಆಗೈತಿ ಅಂತ ಒಂದು ಮಾತು ಅನ್ಲಿಲ್ವಲ್ಲಮ್ಮ. ಹೈದ್ರಾಬಾದಾಗ ನಾನು ಬಿಡ್ಬಿಟ್ಟು ಬಂದಾಗ ಎಷ್ಟು ನೋವಾಗೈತಿ ಅವಳು ನನಗೆ. ಎಷ್ಟು ಸುಳ್ಳು ಮುದ್ದೆ ಮಾಡ್ಕೊಂಡಿರೋದು. ಒಂದು 4 ದಿನ ಪೊಲೀಸ್ ಸ್ಟೇಷನ್ನಾಗಿದ್ದರೆ ಸರಿಯಾಗಿ ತೆಗೆದು ಜಾಮ್ ತೆಗಿತಾರ ನನ್ನ ಮಗನಿಗೆ. ಸರಿಯಾಗಿ ಅವಾಗ ಸರಿಯಾಗಿ ಬುದ್ಧಿ ಬರ್ತದೆ ಬಿಡು. ನಾನಂತೂ ನಿಜವಾಗೂ ಕ್ಷಮಿಸೋದು ಮಾತ್ರ ನನ್ನ ಮಗನ ಕ್ಷಮಿಸೋಕ್ಕಿಲ್ಲ ಕಣಮ್ಮ. ಮಾಡಿರೋದೆಲ್ಲ ಅಲ್ಕ ಕೆಲಸ ನಿನಗೆ. ಇನ್ನು ಕ್ಷಮಿಸಕ್ಕೆ ಬೇರೆ ಹೋಗು. ನಾನು ಯಾವುದೇ ಕಾರಣಕ್ಕೂ ನನ್ನ ಮಗನ ಕ್ಷಮಿಸೋಕ್ಕಿಲ್ಲ ನೋಡು. ಅದಕ್ಕೆ ನೀನು ಕೇಳಿದ್ದು. ಇವನು ಮಾಡನಿ ಕಂಪ್ಲೇಂಟ್ ಕೊಡೋಣ ಬೇಡವ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಕೇಳಿದ್ದು. ಕೊಡನಿ ಅಂತಂದರೆ ಹೋಗಿ ಕೊಡನಿ. ನೋಡಮ್ಮಿ, ನಿಮ್ಮ ಅಕ್ಕನ ಹೆಂಗೋ ಗಂಡನ ಮನೆಗೆ ಸೇರಿಸ್ಬಿಡನಿ ಫಸ್ಟು. ಆಮೇಕಿಂದ ಉಳಿದಿದ್ದೆಲ್ಲ ನೋಡ್ಕೊಳ್ಳಿ. ಹೆಂಗೋ ಮನೆ ಒಂದು ಸಂದಕ್ಕಿಲ್ಲ ಅನ್ನೋದೊಂದೇನೇ ನಿಮ್ಮ ಅಕ್ಕಯಿಂದ ತೊಂದರೆ ಇರೋದು. ಮನೆ ಒಂದು ಚೆನ್ನಾಗಿಲ್ವಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಮನೆ ಒಂದು ಅಲ್ಲಿ ಇವಾಗ ಹೋಗೋ ಗಂಡನ ಮನೆ ಹೆಂಗೋ ಇರ್ತದೋ ಗೊತ್ತಿಲ್ಲ. ನೋಡಲ್ಲಿ ಹೆಂಗೋ ಬಿಟ್ಬಿಟ್ಟು ಬರ್ತೀನಿ, ಎಲ್ಲ ಸೊರೋಯ್ತದೆ. ಆಮೇಕಿಂದ ಹೆಂಗೋ ನಿನ್ನ ಜೀವನ ನೀನು ಕಟ್ಕೊಂಡಿರೋ ಮಾಡ್ಕೊಳ್ಳಿವಂತೆ. ನೋಡ ನೀರು ಏನಾಯ್ತದು. ಡೈವರ್ಸ್ ಅಂತ ಹೇಳ್ಬಿಟ್ಟು ಈಗಲೇ ಹೋಗೋದು ಬೇಡ. ವರ್ಷವೂ ಆಗಿಲ್ವಲ್ಲ, ಡೈವರ್ಸ್ ಕೊಡೋದೂ ಇಲ್ಲ. ಈಗಲೇ ಏನೂ ಆಗಿಲ್ಲ, ಏನೂ ಇಲ್ಲ. ನೋಡೋಣ ಇರು. ಸರಿ ಬಾಮ, ಹೋಗಿ ಪೊಲೀಸ್ ಸ್ಟೇಷನ್ನಾಗಿ ಎಲ್ಲ ಹೇಳ್ಬಿಡ್ತೀನಿ. ಹಿಂಗೆ ಮಾಡವನೇ ಸರ್, ನನಗೆ ಹಿಂಗೆ ಮೋಸ ಮಾಡ್ಬಿಟ್ಟು ಹಿಂಗೆ ಆಮೇಲೆ ಕರ್ಕೊಂಡೋಗ್ಬಿಟ್ಟು ಆಫ್ರಿಕಾ ಕರ್ಕೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮೋಸ ಮಾಡ್ಬಿಟ್ಟು ಅಂತ ಹೇಳ್ತೀನಿ ಬಾಮ. ನನಗೇನು ಭಯವೇನು? ನಾನೇನು ಎದ್ರಕಂಡು ಸೀನ್ ಇಲ್ಲ ಬಿಡು. ಅವ್ನು ಮಾಡಿರೋ ಮೋಸಕ್ಕೆ ಸರಿಯಾಗಿ ಹೇಳ್ತೀನಿ ಬಾ. ಹೇಳಿ, ಏನಾಗಬೇಕಿತ್ತು? ಮೇಡಮ್ ಅವರೇ, ನನ್ನ ಗಂಡ ಪೂರಾ ಮೋಸ ಮಾಡ್ಬಿಟ್ಟವನೇ ಮೇಡಮ್ ಅವರೇ. ನನಗಂತೂ ಒಸಿ ಅಲ್ಲ ಮೇಡಮ್ ಅವರೇ, ಪೂರಾ ಮೋಸ. ಸುಳ್ಳು ಹೇಳ್ಕೊಂಡು ನನ್ನ ಓಡಿಸ್ಕೊಂಡು ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡ. 200 ಗ್ರಾಮ್ ಒಡವೆನ ತಿಂದಾಕೋನೆ ಮೇಡಮ್ ಅವರೇ. ಒಂದಲ್ಲ ಎರಡಲ್ಲ 200 ಗ್ರಾಮ್ ಒಡವೆ. ನಾನು 200 ಗ್ರಾಮ್ ಒಡವೆ ಎಲ್ಲಿ ಅಂತ ಕೇಳಿದ್ರೆ ಆಫ್ರಿಕಾದಾಗ ಐತೆ, ಆಫ್ರಿಕಾ ಬ್ಯಾಂಕಾಗ ಐತೆ. ಆಫ್ರಿಕಾದಾಗೆಲ್ಲ ಈಗ ಬಂದಿದ್ದೀನಿ. ಆಫ್ರಿಕಾಗೆ ಹೋದ್ಮೇಲೆ ನಿನ್ನ ಒಡವೆ ನಿಂಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾಮರ್ಸ್ಕೊಂಡು ಏನೇ ನನ್ನ ಮದುವೆನೂ ಮಾಡ್ಕೊಂಡ ಮೇಡಮ್ ಅವರೇ. ಚೆನ್ನಾಗಿ ಯಾಮರ್ಸ್ಬಿಟ್ಟು ನನ್ನಂತೂ ಒಸಿ ಅಲ್ಲ, ಹಂಗೆ ಹಿಂಗೆ ಅಂತ ಲಕ್ಷ ಹುರಿತೀನಿ ಅಂತ ಯಾಮರ್ಸ್ಕೊಬಿಟ್ಟು ನಾಮ ಹಾಕ್ಬಿಟ್ಟು ಮೇಡಮ್ ಅವರೇ ತಿರ್ಗಿ ಆಫ್ರಿಕಾ ಕರ್ಕೊಂಡು ಅಂತ ಕರ್ಕೊಂಡು ಹೊರಟ. ನಾನು ಬಿಡುವಂತ ಖುಷಿಯಾಗಿ ಹೊರಟೆ ಮೇಡಮ್ ಅವರೇ. ಆಮೇಲಿಂದ ಆಫ್ರಿಕಾ ಕರ್ಕೊಂಡೋಯ್ತೀನಿ ಅಂತ ಹೈದ್ರಾಬಾದು ಕರ್ಕೊಂಡೋಗಿ ಅಲ್ಲೂ ಮೋಸ ಮಾಡ್ಬಿಟ್ಟ ಮೇಡಮ್ ಅವರೇ. ನನಗೆ ಅಲ್ಲಿ ಮೋಸ ಮಾಡೋದಿಲ್ಲನ ಹೋಗ್ಲಿ. ಒಬ್ಬಳನ್ನೇ ಬಿಟ್ಬಿಟ್ಟು ನ್ಯಾಟಕ್ಕೆ ಬಂದ್ಬಿಟ್ಟ. ಕ್ಯಾರೆ ಅಂತಂದು ಅನ್ಲಿಲ್ಲ ಮೇಡಮ್ ಅವರೇ. ನಾನು ಹೆಂಗಿದ್ದೀನಿ, ಏನು ಮಾಡ್ತಿದ್ದೀನಿ, ಅವಳು ಹಬ್ಬಳೆ ಹೈದ್ರಾಬಾದಿಂದ ಬೊತ್ತಾಳ ಬರೋಲ್ವಾ, ಅವಳು ಕಾಸು ಐತಾ ಇಲ್ವಾ ಅಂತ ಹೇಳ್ಬಿಟ್ಟು ಏನು ನೋಡ್ದಿದ್ದಂಗೆ ಮೇಡಮ್ ಅವರೇ. ನನ್ನ ಒಬ್ಬಳನ್ನೇ ನೆನೆಯ ಅಂತ ದೊಡ್ಡ ಇದ್ರಾಗ ಬಿಟ್ಬಿಟ್ಟು ನ್ಯಾಟು ಬಂದ್ಬಿಟ್ಟ ಮೇಡಮ್ ಅವರೇ. ನಾನೇನು ಹೊಸಿ ನೊಂದು ಬೆಂದಿಲ್ಲ ಅವಾಗಂತೂ. ಅಯ್ಯೋ ಗೋಳಾಡ್ಬಿಟ್ಕೊಂಡು ಹೆಂಗೋ ಹಂಗಾಡಿ ಹಿಂಗಾಡಿ ಯಾರೋ ಕನ್ನಡದಾಗ ಸಿಕ್ಕಿದ್ರು ಮೇಡಮ್ ಅವರೇ. ಮಾತಾಡ್ಕೊಂಡು ನಾನು ನ್ಯಾಟಕ್ಕೆ ಬಂದೆ ಮೇಡಮ್ ಅವರೇ. ಹೀಗೆಲ್ಲ ಮೋಸ ಮಾಡವನಿ. ಇವಾಗ ನನ್ನ ಕೇಳಕ್ಕೆ ಹೋದ್ರೆ ಯಾಕೆ ಹಿಂಗೆ ಮಾಡಿದ್ಯಾ ಅಂದರೆ ಏನು ಮಾತಾಡೋದಿಲ್ಲ ಮೇಡಮ್ ಅವರೇ. ಹೋಗಿ ನಾನು ಇರೋದೇ ಹಿಂಗೆ ಅನ್ನಂಗೆ ದೌಲತ್ ಕೊಚ್ಕೊಂಡವನೇ ಮೇಡಮ್ ಅವರೇ. ನೀವೇನ ಇದಕ್ಕೊಂದು ಇದು ಮಾಡಬೇಕು, ಪರಿಹಾರ ಮಾಡಬೇಕು ಮೇಡಮ್ ಅವರೇ. ಅವನಿಗೆ ಕರ್ಕೊಬಿಟ್ಟು ಬಂದು 4 ಜಾಡ್ಸೋದ್ದು ನ್ಯಾಯವಾಗಿರೋಕೆ ಹೇಳಿ ಮೇಡಮ್ ಅವರೇ. ನನ್ನ ಜೀವನನೇ ಹಾಳು ಮಾಡಿಕವನೇ ಮೇಡಮ್ ಅವರೇ. ಕಣ್ಣೀರ ಕೈ ತೊಳಿತಿದ್ದೀನಿ. ಊರಾಗಿರೋರಲ್ಲ ನನ್ನ ಏನಾಯಿತು ಅಂತ ಕೇಳ್ತಾವ್ರೆ. ಈ ನನ್ನ ಮಗ ಯಾಮರ್ಸಿರೋದನ್ನ ಹೆಂಗೆ ಮೇಡಮ್ ಅವರೇ ಹೇಳೋಕ್ಕಾಯ್ತದೆ? ಎಲ್ಲ ಯಾಮರ್ಸ್ಬಿಟ್ಟ ಮೇಡಮ್ ಅವರೇ. ನನಗೂ ನಮ್ಮ ಅಮ್ಮಂಗೂ ನಮ್ಮ ಅಕ್ಕಂಗೂ ಬೆಂಗಳೂರಾಗ ಮನೆ ಐತೆ, ಅದೈತೆ ಇದೈತೆ ಅಂತ ಎಲ್ಲ ಯಾಮರ್ಸ್ಬಿಟ್ಟ ಮೇಡಮ್ ಅವರೇ. ನಮ್ಮ 200 ಗ್ರಾಮ್ ಒಡವೆ ಹಂಗೇನು 2 ಲಕ್ಷ ರೂಪಾಯಿ ಕಾಸನ್ನ ವಸೂಲಿ ಮಾಡಿಕೊಡಿ ಮೇಡಮ್ ಅವರೇ. ಫಸ್ಟ್ ಅದೊಂದು ವಸೂಲಿ ಮಾಡಿಕೊಡಿ. ಅಯ್ಯೋ, ಈಗ ಅವ್ರು ಹೇಳೋದನ್ನೆಲ್ಲ ಈಗಿನ ಕಾಲದ ಹೆಣ್ಮಕ್ಳು ಅದು ಹೆಂಗೆ ನೀವು ನಂಬಿಡ್ತೀರೋ ಏನೋ? ಇಷ್ಟೊಂದು ಓದಿದ್ದೀರಾ, ಇಷ್ಟೊಂದು ಬುದ್ಧಿವಂತರು ಅಂತ ಹೇಳ್ತೀರಾ. ಅದು ಹೆಂಗೆ ಅವ್ರು ಹೇಳಿರೋದೆಲ್ಲ ನಂಬ್ಕೊಂಡು ಕುಂತ್ಕೊಂತೀರೋ ನನಗಂತೂ ಗೊತ್ತಿಲ್ಲ. ನನಗೂ ಇಂಥವೆಲ್ಲ ನೋಡಿ ಕೇಳಿ ಸರಿ ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ. ಮೋಸ ಮಾಡೋರು ಇರೋ ತನಕ ಅಲ್ಲ, ಮೋಸ ಹೋಗೋದಿರೋ ತನಕನೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸರಿ, ಕಂಪ್ಲೇಂಟ್ನ ಬರ್ಬಿಟ್ಟು ಕೊಡಿ, ನಾನು ಅವ್ರ ಮೇಲೆ ಆಕ್ಷನ್ ತಗೋತೀನಿ. ಎಷ್ಟೆಷ್ಟು ದುಡ್ಡು ಕೊಡಬೇಕು ಏನು ಎತ್ತ ಫುಲ್ಲು ಡೀಟೇಲಾಗಿ ಬರ್ಕೊಡಿ, ಸರಿನಾ? ಅವ್ರನ್ನೂ ಒಂದ್ಸಲ ಪೊಲೀಸ್ ಸ್ಟೇಷನ್ ಕರೆದು ವಿಚಾರಣೆ ಮಾಡ್ತೀನಿ ಮೇಡಮ್ ಅವರೇ. ಬರೀ ವಿಚಾರಣೆ ಮಾಡೋದಲ್ಲ ಮೇಡಮ್ ಅವರೇ, ನನ್ನ ಮಗಂಗೆ ಚೆನ್ನಾಗಿ 4 ತೊದಕಿ ಒಂಚೂರು ಬುದ್ಧಿ ಹೇಳಿ ಮೇಡಮ್ ಅವರೇ. ಎಲ್ಲ ಹಿಂಗೇನಿಯ ಊರಾಗೆ ಎಲ್ಲ ಹಿಂಗೆ ಪಂಚಾಯತಿ ಕಲಾಕ್ಸಿ ಮೋಸ ಸಿಕ್ಕಾಪಟ್ಟೆ ಮೋಸ ಮಾಡ್ಬಿಟ್ಟವನಿ ಮೇಡಮ್ ಅವರೇ. ಪಂಚಾಯತಿನಾಗ ಏನಿಯ ಒಸಿ ಅಲ್ಲ, ಸಿಕ್ಕಾಪಟ್ಟೆ ಮೋಸ ಮಾಡ್ಬಿಟ್ಟವನಿ. ನೀವೇನೇನಿಯ ಹೆಂಗನ ಮಾಡಿ ನನ್ನ ಮಗಳು ಜೀವನನ ಉಳಿಸ್ಕೊಡ್ಬೇಕು ಮೇಡಮ್ ಅವರೇ. ದುಡ್ಡು ಒಡವೆ ವಸೂಲಿ ಮಾಡಿಕೊಡಿ. ಇಲ್ಲ ಅಂತ ನಾಟಕ ಮಾಡ್ತಾನೆ. ಆದ್ರೂ ಒಸಿ ನೀವೇ ಹೆಂಗೋ ಒಂಚೂರು ವಸೂಲಿ ಮಾಡಿಕೊಟ್ಟು ನನ್ನ ಮಗಳು ಈಗ ಅನ್ಯಾಯ ಆಗೈತಲ್ಲ ಮೇಡಮ್ ಅವರೇ, ಅದಕ್ಕೊಂಚೂರು ನ್ಯಾಯ ಒದಗಿಸ್ಕೊಟ್ಬಿಡಿ.
ಸರಿ ಸರಿ ಆಯ್ತು, ಹೇಳಿದ್ನಲ್ಲ ಫಸ್ಟು ಕಂಪ್ಲೇಂಟ್ ಎಲ್ಲ ಬರ್ದು ಕೊಟ್ಬಿಟ್ಟು ಇಂತಿಂಥದ್ದು ಅಂತ ಹೇಳ್ಬಿಟ್ಟು ಬರ್ದು ಕೊಡಿ ಕಂಪ್ಲೇಂಟ್ ಎಲ್ಲನೂ. ನಾನು ಹೋಗ್ಬಿಟ್ಟು ಎಲ್ಲ ವಿಚಾರಣೆ ಮಾಡಿಬಿಟ್ಟು ನೋಡ್ತೀನಿ, ಸರಿನಾ? ಅವ್ನ ಕರ್ಕೊಂಡು ಬಂದು ವಿಚಾರಿಸಿ ಅವ್ನು ತಪ್ಪು ಅಂತ ಗೊತ್ತಾದರೆ ನಾವೇ ಅವ್ನಿಗೆ ಸರಿಯಾಗಿ ಶಿಕ್ಷಣ ಕೊಡ್ತೀವಿ. ನೀವು ಬಂದು ಡೀಟೇಲಾಗಿ ಬರ್ಕೊಡಿ, ಯಾವಾಗ ಎಲ್ಲಿ ಏನಾಯಿತು, ಏನು ಸುಳ್ಳು ಹೇಳೋನೆ, ಎಷ್ಟು ಮೋಸ ಮಾಡೋನೆ, ಪ್ರತಿಯೊಂದು ಬರ್ಕೊಡಿ ನೀವು ಕಂಪ್ಲೇಂಟಾಗಿ. ಬನ್ನಿ ಮಗಳೇ, ತಲೆ ಕೆಡ್ಸ್ಕೊಬೇಡ, ಹೋಗು. ಅವ್ನು ಮಾಡಿರೋ ಎಲ್ಲ ಮೋಸ ಗೀಸ ಎಲ್ಲ ಬರ್ಕೊಟ್ಟು ಕೇಳ್ತಾರೆ, ಅಡ್ರೆಸ್ಸು ಅವ್ರ ಊರು ಅಡ್ರೆಸ್ಸು ಅವನು ಎಲ್ಲನೂ ಬರ್ಕೊಡು, ಸರಿನಾ? ಎಲ್ಲನೂ ಬರ್ಕೊಟ್ಟು ನೀಟಾಗಿ ಬಾ. ಇಂಥ ನನ್ನ ಮಕ್ಕಳು ಇನ್ನೊಂದು ಕಿತ್ತ ನನ್ನ ಮಗ ನಿಂತಾಗ ಮಾತಾಡೋಕ್ಕೂ ನಿನ್ನ ಸವಾಸಕ್ಕೆ ಬರೋಕ್ಕೂ ಎದ್ರಕೋಬೇಕು ಕಳ್ಳನ ಮಗ, ಹಂಗೆ ಮಾಡಬೇಕು ಅಂತ ಕಳ್ಳನ ಮಗಂಗೆ. ನೋಡಿ ಬರ್ಕೊಟ್ಬಿಟ್ಟು ಬಾ ಹೋಗು, ಇಲ್ಲೇ ಇರ್ತೀನಿ. ದೇವ್ರೇ, ಅದು ಯಾವತ್ತು ನನ್ನ ಮಗಳು ಜೀವನಗಳು ಸೊರೈತವೋ ಏನೋ. ಇವಳಿಗೆ ನೋಡಿದ್ರೆ ನನ್ನ ದೊಡ್ಡ ಮಗಳ ಜೀವನನೇ ಸಂದಕೈತಿ ಅಂತ ಅನ್ನಿಸ್ತದೆ. ನೋಡೋಣ, ದೊಡ್ಡ ಮಗಳ ಜೀವನ ಅದೊಂದು ಸೊರು ಮಾಡಿಬಿಟ್ರೆ ಇವಳ್ದು ಆಮೇಕಿಂದ ಏನು ಮಾಡಬೇಕು ಅಂತ ಯೋಚನೆ ಮಾಡೋದು. ಡೈವರ್ಸ್ ಕೊಡಿಸ್ಬಿಟ್ಟು ಬೇರೆ ಯಾವ್ದನ್ನ ಚೆನ್ನಾಗಿರೋ ಹುಡ್ಕೊಂಡು ಮದುವೆ ಮಾಡ್ಕೊಡೋದ ಏನೋ ಮಾಡಬೇಕು. ಆದರೆ ಈ ಪೊದ್ದಿ ಇವರು ಬಾಯಿಗೆ ಮಾತ್ರನೂ ನಾವು ತಗ್ಲಾಕಬಾರ್ದಷ್ಟೇನೆ. ಅವಳ ಬಾಯಿಗೆ ಬಿದ್ದುಬಿಟ್ರಂತೂ ಊರ ಬಾಯಿಗೆ ಬಿದ್ದಂಗೆ ಅಷ್ಟೇನಿಯ. ಊರವ್ರಿಗೆಲ್ಲನೂ ಹೇಳ್ಕೊಂಬಿಟ್ಟು ಬಂದು ಮಾನ ಮರ್ಬದಿ ಕಳೆದು ಬಿಡ್ತಾಳೆ. ನೋಡಿಯಮ್ಮ, ಇರೋದಕ್ಕೆ ಇಲ್ದಿರೋದು ಸೇರಿ ಒಂದು 4 ಹಾಕ್ಬಿಟ್ಟು ಬರ್ಕೊಟ್ಟಿದ್ದೀನಿ, ಸರಿಯಾಗಿ ನೋಡ್ಕೊತಾರೆ ಮೇಡಮ್ ಅವರು. ಬಾ ಹೋಗೋಣ. ಅಲ್ಲಿ ಊರಿಗೆ ಬಂದಾಗ ಈಚೆ ಕಡೆಗೆ ಜಾಸ್ತಿ ಓಡಾಡಬೇಡ, ಏನೂ ಸುಮ್ಮನೆ ಕೇಳ್ತಾರೆ, ಸುಮ್ಮನೆ ಕೇಳಿ ತಲೆ ತಿಂತಾರೆ. ಏನೂ ಆಗಿಲ್ಲ ಅನ್ನಂಗೆ ತೆಪ್ಪಗಿದ್ಬಿಡು. ಸರಿ ಕಣಮ್ಮ, ಆಯಿತು, ಸರಿ ಬಾ. ಇವನ್ಲ ಮೂದೇವಿ, ಅಯ್ಯೋಣ ಮಗಿನ ಜೀವನ ಹಾಳು ಮಾಡಕ್ಕೆ ನಿಂಗೇನು ನಾಚಿಕೆ ಇಲ್ವೇನ್ಲ? ಅಯ್ಯೋ ನಿನ್ನ ಅದು ಯೋಸ್ ಪಂಚಾಯತ್ಗೆಗಳು ಕರೆದ್ಬಿಟ್ರೋ ಏನು ಮಾಡ್ಬಿಟ್ರೋ, ಆ ಮಗ ಒಳ್ಳೇದಾಗಿರೋದು ಸುಮ್ಮನೆ ಹೋಗೈತೆ. ಇಲ್ಲ ಅಂದಿದ್ರೆ ನಿಂಗೆ ಸರಿಯಾಗಿ ಗ್ರಾಚಾರ ಬಿಡ್ಸೇನೇ ಹೋಯ್ತಿ. ಇದು ಬೇರೆದಾಗಿದ್ರೆ ಅದು ಏನು ಬುದ್ಧಿ ಅಂತ ಕಲ್ತ್ಬಿಟ್ಟಿದ್ಯೋ ಏನೋ ಕಣಪ್ಪ. ನಾಕಾಣಿ ಒಳ್ಳೆ ಬುದ್ಧಿ ಅನ್ನೋದೇನಿಯ ನಿನ್ನ ತಲೆನಾಗಿಲ್ವಲ್ಲ. ಅಂತ ಒಳ್ಳೆ ಹುಡುಗಿನ ಸಂಸಾರ ಮಾಡ್ಕೊಂಡು ಯಾಟಗಿರೋದು ಬಿಟ್ಬಿಟ್ಟು ಇದೆಲ್ಲ ಬೇಕಿತ್ತೆ ಅಲ್ಲ ನಿನಗೆ? ಅಜಯ್, ನೀ ಸುಮ್ಕಿರ ಅಜಯ್. ಏನು ಅವಳೇನು ಹೊಸಿ ಜಂಬ ಮಾಡ್ತಿದ್ಲ, ಅವಳು ಜಂಬುತ್ಕೊಳ್ಳಿ. ಅವಳುನು ಅವಳೇನಿಯ ಮ್ಯಾಲೆ ಬಿದ್ಬಿಟ್ಟು ಮದುವೆ ಮಾಡ್ಕೊತೀನಿ ಅಂತ ಬಂದಿದ್ದು. ನಾನು ಮದುವೆ ಮಾಡ್ಕೊತೀನಿ ಅಂತ ಹೋಗಿದ್ದು ಇವಳನ್ನೆಲ್ಲ, ಶಶಿನ ಮದುವೆ ಮಾಡ್ಕೊತೀನಿ ಅಂತ ಹೋಗಿದ್ದು. ಇವಳು ತಗ್ಲು ಬಿದ್ಲು ಅಷ್ಟೇ ಏನಿಯ. ಅವಳು ಆಗಲಿಲ್ಲ, ಇವಳು ತಗ್ಲು ಬಿದ್ಲು. ಆ ಶಶಿ ಆಗಲ್ಲ ಅಂದಾಗ ನಾನು ಮದುವೆ ಆಸೆನಿಯ ಬಿಟ್ಬಿಟ್ಟು ನೆಟ್ಟಗೆ ಸುಮ್ಮ ಗೊತ್ತಿದ್ದೆ. ಇವಳೇ ಕೆಣಕ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ಬಂದ್ಲು. ನಾನಿನ್ನೇನು ಬಿಡು, ನಾನು ಬರ್ಗೆಟ್ಟಿದ್ದೆ. ಯಾರು ಹೆಣ್ಣು ಕೊಡಕ್ಕಿಲ್ಲ ಅಂತ ಮದುವೆ ಮಾಡ್ಕೊಂಡು ಬಿಡು. ಹೆಂಗೋನು ಒಂದು 2 ದಿನ ಮುನ್ಸ್ಕೊಂಡು ಹೋಯ್ತಾಳೆ, ಆಮೇಕಿಂದ ಬತ್ತಾಳೆ. ಮಾನ ಮುರ್ವದಿ ಇಲ್ಲ ಕಣಪ್ಪ ನಿಮ್ಮ ಗಂಡಸ್ರಿಗೆ. ಮಾನ ಮುರ್ವದಿ ಇಲ್ದಿರ ನನ್ನ ಮಕ್ಕಳು ನೀವಂತೂ ಒಸಿನ ಮಾನ ಮುರ್ವದಿ ಅನ್ನೋದೇನ ಇದ್ದಿದ್ರೆ ಹಿಂಗೆ ಆಡ್ತಿದ್ರು ನೀವು. ಒಸಿನ ನೊಯ್ತೇನಲ್ಲ ನಿಂಗೆ ಮಾನ ಮುರ್ವದಿ 3 ಬುಟ್ ನನ್ನ ಮಗನಿ. ಗೊತ್ತಾಯ್ತದ ಬಾ, ಗೊತ್ತಾಯ್ತದ ನಿನಗೆ. ನಿಮ್ಮ ಅಮ್ಮಿರ ಗಂಟ ಇಟ್ಟು ಬೇಸಾಗ್ತಾಳೆ. ನಿಮ್ಮ ಅಮ್ಮ ಹೋದ್ಮೇಲೆ ಆಮೇಕಿನ್ ಗೊತ್ತಾಯ್ತದ ನಿನ್ಗಂತೂ. ಸುಮ್ಕಿರು, ಇಲ್ದಿರೋದೆಲ್ಲ ಇದು ಮಾಡ್ಕೊಂಡು ಮಾತಾಡ್ಬೇಡ ನೀನು, ಸುಮ್ಕಿರು. ಏನೋ ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ತಾಶ್ಚಾರ ಮಾಡ್ಕೊಂಡ್ಬಿಟ್ಟಿದ್ಯಾ? ಹೆಂಗೆ ಬೇಕಾದ್ರೂ ಸುಳ್ಳು ಹೇಳ್ಬಿಟ್ಟು ಹೆಂಗೆ ಬೇಕಾದ್ರೂ ಯಾಮಾರಿಸ್ಬೋದು ಅಂತ ಅನ್ಕೊಂಡಿದ್ಯಾ? ಅಯ್ಯೋ ಮೇಡಮ್ ಅವರೇ, ಬಾ ಕಳ್ಳನ ಮಗನೆ, ಹುಡುಗಿಗೆ ನಂಬಿಸ್ಬಿಟ್ಟು ಮೋಸ ಬೇರೆ ಮಾಡ್ತೀಯಾ? ದುಡ್ಡು ಗಿಡ್ಡು ಒಡವೆ ಎಲ್ಲನೂ ಒಡ್ಕೊಂಡು ಬೇರೆ ಬರ್ತೀಯಾ? ಬಾ ಜೀಪತ್ ಬಾ. ಕರ್ಕೊಂಡೋಗಿ ಮೇಡಮ್ ಅವರೇ, ಒಂದು 4 ದಿನ ಕರ್ಕೊಂಡೋಗಿ. ಅಯ್ಯೋ ಕರ್ಕೊಂಡೋಗ್ಬಿಟ್ಟು ಸರಿಯಾಗಿ 4 ಗೂಸ ಕೊಟ್ರೆ ನನ್ನ ಮಗಂಗೆ ಬುದ್ಧಿ ಬರ್ತದೆ. ಊರ ಪಂಚಾಯತಿಗಂತೂ ಬೊಗ್ಗ ನನ್ನ ಮಗ ಅಲ್ಲ ಇವನು. ಊರವರೆಲ್ಲ ಪಂಚಾಯತ್ಗೆ ಮಾಡಿದ್ರು ಏನು ಬೊಗ್ಗಲ್ಲ ಈ ಕಳ್ಳನ ಮಗ, ಏನು ಬೊಗ್ಗಲ್ಲ ಮಾಡೋದಿಲ್ಲ. ನೀವು ಸುಮ್ಕೇನೇ ಕರ್ಕೊಂಡೋಗಿ ಜಾಮ್ ತೆಗಿರಿ, ಸರಿಯಾಗಿ ಬುದ್ಧಿ ಬರ್ತದೆ ಕಳ್ಳನ ಮಗಂಗೆ. ಯೋಳಿ ಸಾಕಾಗೈತೆ ಮೇಡಮ್ ಅವರೇ. ಎಷ್ಟು ಜನ ಹೇಳ್ಬಿಟ್ರು ಈ ಕಳ್ಳನ ಮಗಂಗಂತೂ. ಕರ್ಕೊಂಡೋಗಿ ಕಾಗೆ ಮುದ್ಕಿ ಬಾರೋ, ಬಾ ಪೊಲೀಸ್ ಸ್ಟೇಷನ್ಗೆ ತೋರಿಸ್ತೀನಿ ಬಾ. ಮೇಡಮ್ ಅವರೇ, ಊರಾಗೆಲ್ಲ ಮಾನ ಮರುದಿ ಹೋಗ್ಬಿಡ್ತದೆ ಮೇಡಮ್ ಅವರೇ. ಪ್ಲೀಸ್ ಮೇಡಮ್ ಅವರೇ, ನನ್ನ ಹೆಂಡತಿ ಹತ್ರ ನಾನು ಕ್ಷಮೆ ಕೇಳ್ತೀನಿ ಮೇಡಮ್ ಅವರೇ. ನನ್ನ ಹೆಂಡತಿ ಕಾಲು ಬಿದ್ಬಿಟ್ಟು ಕೈ ಬಿದ್ಬಿಟ್ಟು ಏನೋ ಮಾಡ್ಬಿಟ್ಟು ನಾನು ಕ್ಷಮೆ ಕೇಳ್ತೀನಿ ಮೇಡಮ್ ಅವರೇ. ದಯವಿಟ್ಟು ಹಿಂಗೆಲ್ಲ ಮಾಡಬೇಡಿ ಮೇಡಮ್ ಅವರೇ. ನನ್ನ ಮಾನ ಮರಿ ಇದೆಲ್ಲ 3 ಕಾಸು ಕರಾಜ ಹೋಗ್ಬಿಡ್ತದೆ ಮೇಡಮ್ ಅವರೇ. ಪ್ಲೀಸ್ ಮೇಡಮ್ ಅವರೇ, ನಿಮ್ಮ ಕೈ ಮುಗಿತೀನಿ ಮೇಡಮ್ ಅವರೇ. ಕಾಲಿಗೆ ಬೇಕಾದ್ರೂ ಬಿಡ್ತೀನಿ ಮೇಡಮ್ ಅವರೇ. ಪ್ಲೀಸ್ ಮೇಡಮ್ ಅವರೇ, ಕರ್ಕೊಂಡು ಹೋಗ್ಬಿಡಿ ಮೇಡಮ್ ಅವರೇ. ನನ್ನ ಮಾನ ಮರಿ ಇದೆಲ್ಲ ಹೋಗ್ಬಿಡ್ತದೆ ಮೇಡಮ್ ಅವರೇ. ಪ್ಲೀಸ್ ಕರ್ಕೊಂಡು ಹೋಗ್ಬಿಡಿ ಮೇಡಮ್ ಅವರೇ. ಮೇಡಮ್ ಅವರೇ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅವರೇ. ಪ್ಲೀಸ್ ಮೇಡಮ್ ಅವರೇ. ಈಗ ಮರ್ಯಾದಿನಾಗ ಬರ್ತೀಯೋ? ಊರಾಗೆಲ್ಲ ಪರ್ಕೆನಾಗ ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಹೇಳು? ಪರ್ಕೆನಾಗೆ ಹೊಡೆದು ಕರ್ಕೊಂಡು ಹೋಗೋದು ನಡಿ. ಮೋಸ ಮಾಡ್ತೀಯಾ ಹೆಣ್ಮಕ್ಳಿಗೆ? ಮದುವೆ ಆಗಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಇರಬೇಕು. ಎಷ್ಟು ಮೋಸ ಮಾಡ್ತೀಯ ನೀನು ಕಳ್ಳನ ಮಗನೆ? ನಡಿ ಮೇಡಮ್ ಅವರೇ. ಬಿದ್ದಿರು ಮೇಡಮ್ ಅವರೇ, ಪ್ಲೀಸ್ ಮೇಡಮ್ ಅವರೇ. ಅಯ್ಯಪ್ಪ ಮೇಡಮ್ ಅವರೇ. ಕಳ್ಳನ ಮಗನೇ, ಏನೋ ಮಾಡಿದೆ? 200 ಗ್ರಾಮ್ ಒಡವೆ, ಹಂಗೇನೇನೆ ಏನು 2 ಲಕ್ಷ ರೂಪಾಯಿ ದುಡ್ಡು. ಆಫ್ರಿಕಾಗೆ ಹೋಗ್ತೀನಿ ಅಂತೆಲ್ಲ ಇಸ್ಕೊಂಡಿದ್ದಂತಲ್ಲ, ಏನು ಮಾಡಿದೆ ದುಡ್ಡೆಲ್ಲನೂ? ನಿನ್ನ ಹೆಂಡತಿ ಕಂಪ್ಲೇಂಟ್ ಕೊಟ್ಟೋಗೋಳೆ, ಎಲ್ಲನೂ ನಿಂಗೆ ಹಿಂಗೆ ಮೋಸ ಮಾಡ್ಬಿಟ್ಟವನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಈಗ ನಾವು ಆ್ಯಕ್ಷನ್ ತಗೊಳ್ತಾ ಇದೀವಿ ನೋಡು. 2 ಲಕ್ಷ ದುಡ್ಡು, 200 ಗ್ರಾಮ್ ಒಡವೆ, ಎಲ್ಲೆಲ್ಲೇನೇ ನಿಕ್ಕಿದೆ ಅದೆಲ್ಲ ರಿಟರ್ನ್ ಕೊಡ್ಬೇಕಾಗ್ತೈತೆ ಅವ್ರಿಗೆ.
ಮೇಡಮ್ ಅವರೇ ಇವಾಗ ಇಲ್ಲ ಮೇಡಮ್ ಅವರೇ ಅವೆಲ್ಲನೂ ಅವಳು ನನ್ನ ಜೊತೆಗೆ ಇದ್ಲು ಮೇಡಮ್ ಅವರೇ ಖರ್ಚು ಮಾಡ್ಬೇಕಾರೆ ಅವಳು ಇದ್ದ ಅವಳು ಮಜಾ ಮಾಡ್ಬಿಟ್ಟು ಇವಾಗ ನನಗೇನಿಯೋ ಮೋಸ ಮಾಡಿ ನಾಮ ಆಗ್ತಾವಳೆ ಮೇಡಮ್ ಅವರೇ ಅವಳು ನನ್ನ ಜೊತೆಯಾಗಿ ಏನಿಯೋ ಇದ್ಲು ಮೇಡಮ್ ಅವರೇ ದೇವ್ರನೇ ಅವಳು ಇದ್ಲು ಮೇಡಮ್ ಅವರೇ ಇವಾಗ ಯಾಮರ್ಸ್ ಮೋಸ ಮಾಡ್ತಾವಳೆ ಮೇಡಮ್ ಅವರೇ ಅಷ್ಟೇ ನೀನಿಯ ನಾನು ನಂಬಿ ಮೇಡಮ್ ಅವರೇ ಪ್ಲೀಸ್ ಮೇಡಮ್ ಅವರೇ ನಾನು ನಂಬಿ ನಾನು ಅಂತೂ ಇವಾಗ ವಾಪಸ್ ಕೊಡೋಕ್ಕಾಗಕ್ಕಿಲ್ಲ ಮೇಡಮ್ ಅವರೇ ಅವಳನ್ನ ಕರೆಸಿ ಮೇಡಮ್ ಅವರೇ ಅವಳು ಕೈ ಕಾಲು ಹಿಡ್ಕೊಂಡು ನಾನು ಹೇಳ್ತೀನಿ ದಯವಿಟ್ಟು ನಾನು ಪೊಲೀಸ್ ಸ್ಟೇಷನಾಗ ಇಕ್ಕಬೇಡಿ ಮೇಡಮ್ ಅವರೇ ಮುಚ್ತೀಯ ಬಾಯಿನ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕಷ್ಟೇ ಏನಿಯ ಲೋಫರ್ ಅಂತ ತಗೊಬಿಟ್ಟು ಬಂದು ಏನು ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ಸುಲಭ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಬಿದ್ದಿರು ಪೊಲೀಸ್ ಸ್ಟೇಷನಾಗ ಚೆನ್ನಾಗಿ ಕೊಡೋದು ಅವಾಗ ಬುದ್ಧಿ ಬರುತ್ತೆ ಹೆಂಡ್ತಿನ ಹೈದ್ರಾಬಾದಾಗ ಬಿಟ್ಬಿಟ್ಟು ಏನಾದ್ರು ಆಫ್ರಿಕಾ ಅಂತ ಹೇಳ್ಬಿಟ್ಟು ಹೈದ್ರಾಬಾದಾಗ ಬಿಟ್ಬಿಟ್ಟು ಅವಳನ್ನ ಮರಿದಾರಿನಾಗ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟ ನೀನು ಹಾ ಮೇಡಮ್ ಅವರೇ ಅವಳು ಜಾಸ್ತಿ ಟಾರ್ಚರ್ ಕೊಡ್ತಾ ಇದ್ಲು ಮೇಡಮ್ ಅವರೇ ಒಸಿ ಅಲ್ಲ ಮೇಡಮ್ ಅವರೇ ಜಾಸ್ತಿ ಅಂದ್ರೆ ಜಾಸ್ತಿ ಟಾರ್ಚರ್ ಇಕ್ತಿದ್ಲು ಮೇಡಮ್ ಅವರೇ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲಿಲ್ಲ ಮೇಡಮ್ ಅವರೇ ಅದಕ್ಕೆ ಆಫ್ರಿಕಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೈದ್ರಾಬಾದ್ ಕರ್ಕೊಂಡೋದೆ ಮೇಡಮ್ ಅವರೇ ನಂಗೆ ಟಾರ್ಚರ್ ತಡ್ಕೊಳಕ್ಕಾಗಿದ್ದಕ್ಕೆ ಮೇಡಮ್ ಅವರೇ ಕರ್ಕೊಂಡೋಗಿದ್ದು ಮೇಡಮ್ ಅವರೇ ದಯವಿಟ್ಟು ಬಿಟ್ಬಿಡಿ ಮೇಡಮ್ ಅವರೇ ದಯವಿಟ್ಟು ಮೇಡಮ್ ಅವರೇ ಇಂಥ ತಪ್ಪು ಇನ್ನೊಂದ್ಕಿತ ಮಾಡೋಕ್ಕಿಲ್ಲ ಮೇಡಮ್ ಅವರೇ ದೇವ್ರನೇ ಮೇಡಮ್ ಅವರೇ ಅವಳು ಕೈ ಕಾಲು ಹಿಡ್ಕೊಂಡು ತಪ್ಪಾಯ್ತು ಅಂತ ಕೇಳ್ತೀನಿ ನನ್ನ ಬಿಟ್ಬಿಡಿ ಮೇಡಮ್ ಅವರೇ ಬಿದ್ದಿರು ಬಾಯಿ ಮುಚ್ಕೊಂಡು ಬಿದ್ದಿರು ಗೊತ್ತಾಯ್ತದೆ ಲೋಫರ್ ಅಂತ ತಗೊಬಿಟ್ಟು ಬಂದು ಮೇಡಮ್ ಅವರೇ ತಪ್ಪಾಯ್ತು ಮೇಡಮ್ ಅವರೇ ಬಿಟ್ಬಿಡಿ ಮೇಡಮ್ ಅವರೇ ಲೇ ಮನಿಯಾಳಿ ಎಂಟಿ ನಾನು ನಿನ್ನ ಹೈದ್ರಾಬಾದಾಗ ಬಿಟ್ಟು ಬಂದರೆ ನೀನು ನನ್ನ ಜೈಲಾಗ ಬಿಟ್ಬಿಟ್ಟು ಹೋಯ್ತಿದ್ದೇನೆ ಅಯ್ಯೋ ನಾನು ಜೈಲಿಗೆ ಹಾಕ್ಸ್ಬಿಟ್ಟಲ್ಲಪ್ಪ ನನ್ನ ಹೆಂಡತಿ ಇವಳು ಜೈಲಿಗೆ ಹಾಕಿಸ್ತಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನನಗಂತೂ ಹಿಂಗೆ ಜೈಲಿಗೆ ಹಾಕಿಸ್ಬಿಡ್ತಾಳೆ ಅಂತ ಹೆಂಗೆ ಹಾಕಿಸ್ಬಿಟ್ಲು ನಂಬಕ್ಕೇನೇ ಆಯ್ತಿಲ್ಲ ಈಗ 2 ಲಕ್ಷ ದುಡ್ಡು ಎಲ್ಲನೂ ಎಲ್ಲಿಂದ ತಂದು ಕೊಡ್ಲಪ್ಪ ನಾನಂತೂ ಅಯ್ಯೋ ಏನಪ್ಪ ಮಾಡಲಿ ಮೇಡಮ್ ಅವರೇ ನಾನು ಹೆಂಡ್ತಿನ ಕರೆಸ್ರಿ ಮೇಡಮ್ ಅವರೇ ತಪ್ಪಾಯ್ತು ಅಂತ ಕೇಳ್ತೀನಿ ಮೇಡಮ್ ಅವರೇ ಒಂದೇ ಒಂದು ಚಾನ್ಸ್ ಕೊಡಿ ಮೇಡಮ್ ಅವರೇ ಅವಳ ಹತ್ರ ಮಾತಾಡ್ತೀನಿ ಒಂದೇ ಒಂದು ಚಾನ್ಸ್ ಕೊಡಿ ಮೇಡಮ್ ಅವರೇ ಥೂ ಏನು ಮಾಡಲಿ ಇವಾಗ ನಮ್ಮಮ್ಮನ ಬಂದರೆ ಬೇಲನ್ನ ಕೊಡಿಸ್ತದೆ ನಮ್ಮಮ್ಮ ಎಲ್ಲೋಯ್ತೋ ಏನೋ ನಮ್ಮಮ್ಮಂಗೆ ಇಸಿಯ ಮುಟ್ಟೋ ಅಷ್ಟೊತ್ತಿಗೆ ನಮ್ಮಮ್ಮ ಬೇಲಿಯ ಕೊಡಿಸ್ತದೆ ಬಿದ್ದಿದ್ರೆ ಬಿದ್ದಿರಲಿ ಬಿಡು ಅಂತ ಸುಮ್ಮನೆ ಆಯ್ತದೆ ಏನು ಮಾಡ್ಲಪ್ಪ ಯಾರಪ್ಪ ಬೇಲ್ ಕೊಡಿಸ್ತಾರೆ ನನಗೆ